ಶ್ರೀಮತಿ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ನನ್ನ ಹೆಸರು ಗೀತಾ ಆಂಜನೇಯ. ನಾವೀಗ ಮದ್ದೂರಲ್ಲಿದ್ದೀವಿ. ಮದ್ದೂರಿಗೆ ಮದ್ದೂರು ಅಂತ ಹೆಸರು ಬಂದಿದ್ದು ಯಾಕೆ ಗೊತ್ತಾ? ಅರ್ಜುನನಿಗೂ ಮತ್ತು ಮದ್ದೂರಿಗೂ ಇರುವ ಸಂಬಂಧ ಏನು ಗೊತ್ತಾ? ಇಲ್ಲಿರುವ ಉಗ್ರ ನರಸಿಂಹನಿಗೆ 3 ಕಣ್ಣುಗಳಿವೆ. ಯಾಕೆ ಗೊತ್ತಾ? ಶ್ರೀಮತ್ವಯೋನಿಧಿ ನಿಕೇತನ ಚಕ್ರಪಾಣೆ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಸಮಗ್ರ ಮಾಹಿತಿಯನ್ನು ಕೊಡಲಾಗಿದೆ. ಭೋಗಮಣಿರಾಜಿತ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಶರಣ್ಯ ಭವಭ್ರಿಪೋತ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಮಾಳವಿಕಾದೇವಿ ಸುಮಾರು ದೇವಸ್ಥಾನಗಳನ್ನೆಲ್ಲ ಕಟ್ಟಿ ಜೀರ್ಣೋದ್ಧಾರ ಮಾಡಿ ಅದಕ್ಕೆ ಜಮೀನು ಎಲ್ಲ ಬರೆದಿಟ್ಟು ಹೊರಟೋದ್ರು. 1100 ವರ್ಷ ಆಯಿತು. ಇದೆಲ್ಲ ಹೊಯ್ಸಳ ಪೀರಿಯಡಲ್ಲಿ ಆಗಿದ್ದ ಕಂಬಗಳು, ಶಿಲೆಗಳು. ನಮಗೆ ನರಸಿಂಹದೇವರಿಗೆ 2 ಕಣ್ಣು ಇರೋದು ಎಲ್ಲರ ಕಡೆ ಗೊತ್ತಿದೆ. ಹೌದು, 3 ಕಣ್ಣು. ಈ ಕ್ಷೇತ್ರದಲ್ಲಿ ಮಾತ್ರ 3 ಕಣ್ಣಿದೆ. ಇದು ಉಗ್ರ ನರಸಿಂಹ ಸ್ವಾಮಿ ಅಲ್ಲ. ಸ್ವಾಮಿಗೆ ಹಿರಣ್ಯಕಶ್ಯಪನ ಸಂಹಾರ ಕಾಲದಲ್ಲಿ ಒಂದು ಕಣ್ಣು ಉರಿಗಣ್ಣು ಬರುತ್ತೆ. ಎಲ್ಲ ದೇವರಿಗೂ ಅಷ್ಟೇ. ಯಾವುದಾದ್ರು ಸ್ವಾಮಿಗೆ ರಾಕ್ಷಸನ ಸಂಹಾರ ಮಾಡಬೇಕು ಅಂದರೆ ಒಂದು ಕಣ್ಣು ಬರುತ್ತೆ. ಇನ್ನು ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಸ್ವಾಮಿಯವರು ಇಲ್ಲಿ ಇರೋದು ಉಗ್ರ ನರಸಿಂಹ ಸ್ವಾಮಿಯವರು ತೊಡೆ ಮೇಲೆ ಹಿರಣ್ಯಕಶ್ಯಪ ರಾಕ್ಷಸನ್ನು ಮಲಗಿಸ್ಕೊಂಡು ಸಂಹಾರ ಮಾಡ್ತಾ ಇದ್ದಾರೆ. ಸ್ವಾಮಿ ಎಡಭಾಗದಲ್ಲಿ ಗರುಡ ದೇವರು, ಬಲಭಾಗದಲ್ಲಿ ಭಕ್ತ ಪ್ರಹ್ಲಾದ ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದಾರೆ. ಸ್ವಾಮಿಯವರು ಏಕಶಿಲಾಮೂರ್ತಿಯಾಗಿದ್ದಾರೆ, ವಿಡಂಬರವಾಗಿ ನಿಂತಿದ್ದಾರೆ. ಅಷ್ಟಭುಜ ಅಂದರೆ 8 ಕೈಗಳಿದೆ ಸ್ವಾಮಿಯವರಿಗೆ. 2 ಕೈಯಲ್ಲಿ ಹಿರಣ್ಯಕಶ್ಯಪ ರಾಕ್ಷಸನ್ನು ಸಂಹಾರ ಮಾಡ್ತಾ ಇದ್ದಾರೆ. 2 ಕೈಯಲ್ಲಿ ಕರಡು ಮಾಲೆ ಥರ ಧರಿಸ್ಕೊಂಡಿದ್ದಾರೆ. 2 ಕೈಗಳಲ್ಲಿ ಶಂಖ ಚಕ್ರ, 2 ಕೈಗಳಲ್ಲಿ ಪಾಶ ಅಂಕುಶ ಅನ್ನು ಧಾರಣೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸ್ವಾಮಿಯವರು ತುಂಬ ವಿಶೇಷವಾಗಿದ್ದಾರೆ. ಸ್ವಾಮಿಯವರು ಉಗ್ರ ನರಸಿಂಹ ಸ್ವಾಮಿಯವರು ಈ ಮಹಾಭಾರತದ ಅಂತ್ಯದಲ್ಲಿ ಅರ್ಜುನ ಶ್ರೀ ಕೃಷ್ಣ ಪರಮಾತ್ಮನ ಕೇಳ್ಕೊಂಡಿರ್ತಾರೆ, ಸ್ವಾಮಿ ನಾನು ದಶಾವತಾರದಲ್ಲಿ ಈ ಥರ ಉಗ್ರ ನರಸಿಂಹ ಸ್ವಾಮಿಯವ್ರಿಗೂ ಭಾಳ ಚೆನ್ನಾಗಿದೆ ಅಂತ. ಅಂದರೆ 4 ಯುಗಗಳಿದೆ: ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಅಂತೇಳಿ 4 ಯುಗಗಳಿದೆ. ಅದರಲ್ಲಿ ಅರ್ಜುನ ಮತ್ತು ಕೃಷ್ಣನ ಕಾಲ ಬಂದು ದ್ವಾಪರಯುಗ, ನರಸಿಂಹದೇವರು ಬಂದಿದ್ದು ಕೃತಯುಗ. ಅದರಿಂದ ಹಿರಣ್ಯಕಶ್ಯಪ ರಾಕ್ಷಸನ ಸಂಹಾರ ಕಾಲ ಬಂದು ಕೃತಯುಗದಲ್ಲಿ ಆಗೋಗ್ಬಿಟ್ಟಿದೆ, ಮತ್ತೆ ಮಾಡೋಕ್ಕಾಗೋದಿಲ್ಲ. ಆ ಉದ್ದೇಶದಿಂದ ನಾನು ನಿನಗೆ ಅದನ್ನು ಶಿಲಾರೂಪದಲ್ಲಿ ತೋರಿಸ್ತೀನಿ ಅಂತೇಳಿ ಬ್ರಹ್ಮದೇವರನ್ನ ಕರೆಸಿ ಶಿಲಾರೂಪದಲ್ಲಿ ಕೆತ್ತನೆ ಮಾಡಿ ತೋರಿಸ್ತಾರೆ. ಇದೇ ಥರನೇ ನಾನು ಹಿರಣ್ಯಕಶ್ಯಪ ರಾಕ್ಷಸನ್ನ ಸಂಹಾರ ಮಾಡಿದ್ದು ಅಂತೇಳಿ ಅರ್ಜುನನಿಗಾಗಿ ಪ್ರತಿಷ್ಠೆ ಮಾಡಿದಿಂದ ಈ ಊರಿಗೆ ಮೊದಲು ಬಂದ ಹೆಸರು ಅರ್ಜುನಪುರಿ ಅಂತ. ಅದಾದ ನಂತರ ಇಲ್ಲಿ ಕದಂಬ ಋಷಿಗಳನ್ನು ರಥದಲ್ಲಿ ಶಿಂಷಾ ಅನ್ನೋ ನದಿ ಹೋಗಿ ನಿತ್ಯ ಕರ್ಮಗಳೆಲ್ಲ ಮುಗಿಸ್ಕೊಂಡು ಬಂದು ಸ್ವಾಮಿ ಸೇವೆಯನ್ನು ಮಾಡ್ತಾ ಇರ್ತಾರೆ. ಅವ್ರ ಹೆಸರಾಗಿ ಅವರಿಗೆ ಕದಂಬ ನದಿ ಕ್ಷೇತ್ರ, ಕದಂಬ ಪುಣ್ಯಕ್ಷೇತ್ರ ಅನ್ನೋದು 2ನೇ ಹೆಸರಾಗುತ್ತೆ. ಆನಂತರ ಪಾಳೆಗಾರ ಕಾಲದಲ್ಲಿ ಊರಿನಲ್ಲಿ ಮದ್ದು ಗುಂಡುಗಳನ್ನ ತಯಾರು ಮಾಡ್ತಾ ಇರ್ತಾರೆ. ಅದರಿಂದ ಇಲ್ಲಿ ಮದ್ದಿನ ಊರು ಮದ್ದೂರು ಅಂತ ಇತ್ತು ಅಂತೇಳಿ. ಮತ್ತು ಇನ್ನೊಂದೇನು ಅಂದರೆ ಇಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಸಂಜೀವಿನಿ ಥರ ಇತ್ತು. ಇಲ್ಲಿ ಆ ಉದ್ದೇಶದಿಂದ ಈ ಯಾವುದಾದ್ರೂ ವ್ಯಾಧಿ ಬಂದರೆ ಅದಕ್ಕೆ ಕೂಡ ಔಷಧಿ ದೊರಕ್ತಾಯಿತ್ತು. ಅದಕ್ಕೋಸ್ಕರ ಇಲ್ಲಿ ಅದನ್ನು ಕೂಡ ಕನ್ನಡದಲ್ಲಿ ಮದ್ದು ಅಂತೇಳಿ ಹೇಳ್ತಾರೆ. ಅದರಿಂದ ಇಲ್ಲಿ ಮದ್ದಿನ ಊರು ಮದ್ದೂರು ಅಂತ ಆಯಿತು ಅಂತೇಳಿ ಹೆಸರು. ಅಮ್ಮನವ್ರು ಬಂದಮೇಲೆ ಸ್ವಾಮಿಯವರು ಶಾಂತರಾಗ್ತಾರೆ. ಅದರಿಂದ ಸ್ವಾಮಿಯವ್ರಿಗೆ ಇಬ್ಬರನ್ನು ಭಾಳ ವಿಶೇಷವಾಗಿ ಇಲ್ಲಿ ಇದ್ದಾರೆ.
ಸ್ವಾಮಿ ಅಮ್ಮನವ್ರ ಹೆಸರು ಬಂದು ಸೌಮ್ಯನಾಯಕಿ ನರಸಿಂಹನಾಯಕಿ ಅಂತೇಳಿ ಶ್ರೀದೇವಿ ಭೂದೇವಿ ಅಮ್ಮನವರು. ಮತ್ತು ಇಲ್ಲಿ ಭೂದೇವಿ ಅಮ್ಮನವರು ಇರ್ತಾರೆ, ಅಂದರೆ ನರಸಿಂಹನಾಯಕಿ ಅಮ್ಮನವರು ಇರ್ತಾರೆ. ನರಸಿಂಹದೇವ್ರ ಕೋಪ ಶಾಂತ ಸ್ವರೂಪಿ ಆಗಲಿಲ್ಲ ಅಂಥೇಳಿ ತುಂಬ ಉಗ್ರ ಸ್ವರೂಪಿಯಾಗೇ ಇರ್ತಾರೆ. ಆ ಉದ್ದೇಶದಿಂದ ಇನ್ನೊಂದು ಅಮ್ಮನವ್ರನ್ನ ಪ್ರತಿಷ್ಠೆ ಮಾಡಿದ್ಮೇಲೆ ಸ್ವಾಮಿಯವರು ಸೌಮ್ಯ ರೂಪಕ್ಕೆ ಬರ್ತಾರೆ. ಸ್ವಾಮಿನ ಸೌಮ್ಯ ಮಾಡಿದ್ರಿಂದ ಶ್ರೀದೇವಿ ಅಮ್ಮನವ್ರಿಗೆ ಸೌಮ್ಯನಾಯಕಿ, ಭೂದೇವಿ ಅಮ್ಮನವ್ರಿಗೆ ನರಸಿಂಹನಾಯಕಿ ಅಂತೇಳಿ ತುಂಬ ವಿಶೇಷವಾಗಿದ್ದಾರೆ. ಮತ್ತು ನಮ್ಮ ಸನ್ನಿಧಾನದಲ್ಲಿ ಯಶೋದೆ ಕೃಷ್ಣ ಇದೆ. ಯಶೋದೆ ಕೃಷ್ಣ ಬಂದು ಎಲ್ಲ 11-12ನೇ ಶತಮಾನದಲ್ಲಿ ಆಗಿರೋಂಥದ್ದು. ನಿಮಗೆ ಯಶೋದೆ ಮಾತೆ ತನ್ನ ಮಗು ಬಾಲಕೃಷ್ಣನಿಗೆ ಹಾಲು ಕುಡಿಸ್ತಾ ಇರೋಂಥದ್ದು ಇಲ್ಲಿ ತುಂಬ ವಿಶೇಷವಾಗಿ ಕಾಣ್ಬೋದು. ಈ ಭೂಮಂಡಲದಲ್ಲಿ ಎಲ್ಲೂ ಕೂಡ ಯಶೋದೆ ದೇವಿ ತನ್ನ ಮಗು ಬಾಲಕೃಷ್ಣನಿಗೆ ಸ್ತನ್ಯಪಾನ ಮಾಡೋಂಥ ವಿಗ್ರಹ ಇರೋದಿಲ್ಲ. ಇಲ್ಲಿ ತುಂಬ ವಿಶೇಷವಾಗಿದ್ದಾರೆ. ಮತ್ತು ಕೃಷ್ಣ ನಾಭಿ ಕಮಲದಿಂದ ಬ್ರಹ್ಮದೇವರು ಬಂದು ಕೃಷ್ಣನಿಗೆ ಆಶೀರ್ವಾದ ಮಾಡ್ತಾ ಇರೋಂಥದ್ದು. ಮತ್ತು ಪ್ರಭಾವಳಿನಲ್ಲಿ ಶ್ರೀಮದ್ ಭಾಗವತ ಅಂದರೆ ಕೃಷ್ಣನ ಬಾಲ ಲೀಲೆಗಳೆಲ್ಲ ಕೆತ್ತನೆ ಮಾಡಿರುವಂಥದ್ದು. ನೀವು ಒಂದು ಪ್ರದಕ್ಷಿಣೆ ಮಾಡಿದ್ರೆ ಅದೆಲ್ಲ ಗೊತ್ತಾಗುತ್ತೆ. ಮತ್ತು ಪ್ರದಕ್ಷಿಣೆ ಮಾಡ್ಕೊಂಡು ಬಂದರೆ ರಾಮ ಸೀತಾ ಲಕ್ಷ್ಮಣ ಆಂಜನೇಯ ಸ್ವಾಮಿಯವರು ಇದ್ದಾರೆ. ಇಲ್ಲಿ ಆಂಜನೇಯ ಸ್ವಾಮಿಯವರು ಭಾಳ ವಿಶೇಷವಾಗಿದ್ದಾರೆ. ಎಲ್ಲ ಕಡೆ ಬಲಭಾಗದಲ್ಲಿದ್ದಾರೆ, ಎಡಭಾಗದಲ್ಲಿದ್ದಾರೆ, ಕೂತ್ಕೊಂಡಿದ್ದಾರೆ, ನಿಂತ್ಕೊಂಡಿದ್ದಾರೆ. ಮತ್ತು ಬಾಯಿ ಮುಂದೆ ಕೈಯನ್ನು ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ನಿಮ್ಮ ಗುರುವಿರ ಮುಂದೆ ಮಾತಾಡಬೇಕಾದ್ರೆ ನಮ್ಮ ಬಾಯಿಂದ ಎಂಜಿಲ್ ಹಾರಬಾರ್ದು ಅಂತೇಳಿ ತುಂಬ ಭಯ ಭಕ್ತಿ ಗೌರವದಿಂದ ಮಾತಾಡ್ತಾರೆ. ರಾಮದೇನ ಕಂಡ್ರೆ ಆಂಜನೇಯ ಸ್ವಾಮಿಯವ್ರಿಗೆ ಅಷ್ಟೊಂದು ಭಕ್ತಿ, ಅದು ಇಲ್ಲಿ ವಿಶೇಷ. ಮತ್ತು ನಾನು ನಿನ್ನ ರೋಮದಲ್ಲಿ ರಾಮನ ಧ್ಯಾನನೇ ಮಾಡ್ತಾಯಿದ್ದವರು ಆಂಜನೇಯ ಸ್ವಾಮಿ. ಸದಾಕಾಲ ನಿನ್ನ ಧ್ಯಾನದಲ್ಲೇ ಇರ್ತೀನಿ ಅಂತ ಭಕ್ತಿಪೂರ್ವಕವಾಗಿ ಸ್ವಾಮಿ ಈ ಥರ ಸಂಭಾಷಣೆ ಮಾಡ್ತಾ ಇರೋದು ಇಲ್ಲಿ ಭಾಳ ವಿಶೇಷವಾಗಿದೆ. ಮತ್ತು ಇಲ್ಲಿ ಬೆಂಗಳೂರಿಂದ ಬರೋರಿಗೆ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂತ ಮೈಸೂರು ಬಸ್ ಎಲ್ಲ ಇಲ್ಲಿ ಬರುತ್ತೆ. ಬೆಂಗಳೂರಿನಿಂದ ಒಂದು 80 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿನಿಂದ ಒಂದು 60 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಬಸ್ಸು ಫೆಸಿಲಿಟಿ ಮತ್ತು ಟ್ರೈನ್ ಫೆಸಿಲಿಟಿ ಎಲ್ಲ ಇದೆ. ರೈಲ್ವೆ ಸ್ಟೇಷನಿಂದ ದೇವಸ್ಥಾನಕ್ಕೆ ಒಂದು 2.5 ಕಿಲೋಮೀಟ್ರ್ ಆಗುತ್ತೆ. ಯಾರಾದರೂ ಭಕ್ತಾದಿಗಳು ಏನೋ ಬರೋದಿದ್ದರೆ ಇದರಲ್ಲಿ ಅರ್ಚಕರ ನಂಬರ್ ಇರುತ್ತೆ, ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ಅವ್ರನ್ನ ಭೇಟಿ ಮಾಡ್ಕೊಂಡು ಬರ್ಬೋದು. ನಿಮಗೆ ಶನಿವಾರ, ಭಾನುವಾರ, ಮಂಗಳವಾರ, ಅಮಾವಾಸ್ಯೆ, ಪೌರ್ಣಮಿ, ಸ್ವಾತಿ ನಕ್ಷತ್ರದಲ್ಲಿ ದೇವರಿಗೆ 10:00ವರೆಗೆ ಪಂಚಾಮೃತ ಅಭಿಷೇಕ ಇರುತ್ತೆ. ಪ್ರತಿ ವರ್ಷ ವೈಕುಂಠ ಏಕಾದಶಿನಲ್ಲಿ ದೇವರಿಗೆ ವಜ್ರಾಂಗಿ ಅಲಂಕಾರ ಅಂತೇಳಿ ಇರುತ್ತೆ. ಮತ್ತು ಪ್ರತಿ ವರ್ಷ ಜನವರಿ 1ನೇ ತಾರೀಕು ಬಂದು ಮುತ್ತಿನಲ್ಲಿ ಅಲಂಕಾರ ಇರುತ್ತೆ. ಮತ್ತು 2026 ಸೆಪ್ಟೆಂಬರ್ 5ನೇ ತಾರೀಕು ಬಂದು ಸ್ವಾಮಿಯವರಿಗೆ ಬೆಣ್ಣೆಯಲ್ಲಿ ಅಲಂಕಾರ ಇರುತ್ತೆ. ಅಂದರೆ ಕೊನೆಯ ಶ್ರಾವಣ ಶನಿವಾರ ಪ್ರಯುಕ್ತ ಸ್ವಾಮಿಯವರಿಗೆ ಪ್ರತಿ ವರ್ಷ ಬೆಣ್ಣೆಯಲ್ಲಿ ಅಲಂಕಾರ ಇರುತ್ತೆ. ಈ ವರ್ಷ ಬಂದು ಸೆಪ್ಟೆಂಬರ್ 5ನೇ ತಾರೀಕಿದೆ. ಸಾಧ್ಯವಾದರೆ ಎಲ್ಲರೂ ಬಂದು ಭಕ್ತಾದಿಗಳು ಭಗವಂತನ ಕೃಪೆಗೆ ಪಾತ್ರರಾಗಿ ಅಂಥೇಳಿ ತುಂಬ ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡೋಣ. ಆಳ್ವಾರ್ ಸೇವೆಗಳು ಅಂದರೆ ಆಳ್ವಾರಲ್ಲಿ ಪೂಜೆಗಳು, ರಾಮಾನುಜರ ಜಯಂತಿ ನಡೆಯುತ್ತೆ, ವಿಶ್ವಕ್ಷೇಣ ಜಯಂತಿ ನಡೆಯುತ್ತೆ, ನಮ್ಮಾಳ್ವಾರ ಜಯಂತಿ ನಡೆಯುತ್ತೆ. ಅದರ ಜೊತೆಗೆ ಮಣವಾಳ ಮಾಮೂಲಿ GR ಸೇವೆ ಕೂಡ ನಡೆಯುತ್ತೆ. ಮತ್ತು ವೇದಾಂತ ದೇಶಿಕರಿದ್ದಾರೆ, ಅವರು ಕೂಡ ವಿಶೇಷವಾಗಿ ನಡೆಯುತ್ತೆ. ಮತ್ತು ಕೃಷ್ಣ ಜನ್ಮಾಷ್ಟಮಿಗೆ ಯಶೋದೆ ಕೃಷ್ಣನಿಗೆ ಅಭಿಷೇಕ ಇರುತ್ತೆ. ಮತ್ತು ಶ್ರೀರಾಮನವಮಿಗೆ ರಾಮದೇವ್ರಿಗೆ ಅಭಿಷೇಕ ಇರುತ್ತೆ ವಿಶೇಷವಾಗಿ. ಅದಾದಮೇಲೆ ಎಲ್ಲ ಉತ್ಸವಾದಿಗಳಿರುತ್ತೆ. ಪ್ರತಿ ವರ್ಷ ನಿಮಗೆ ಚೈತ್ರ ಬಹುಳ ಷಷ್ಠಿ, ಅಧಿಕ ಮಾಸ ಬಂದಾಗ ವೈಶಾಖ ಬಹುಳ ಷಷ್ಠಿ. ಈ ವರ್ಷ ಬಂದು 2024ರಲ್ಲಿ ವೈಶಾಖ ನಿಜ ಜ್ಯೇಷ್ಠ ಮಾಸ ಮತ್ತು ಅಧಿಕ ಜ್ಯೇಷ್ಠ ಮಾಸ ಬಂದಿದ್ದರಿಂದ ರಥೋತ್ಸವ ಬಂದು ವೈಶಾಖ ಮಾಸದಲ್ಲಿತ್ತು. ಯಾಕಂದರೆ 4 ವರ್ಷಕ್ಕೊಂದ್ಸರಿ ಅಧಿಕ ಮಾಸ ಬರುತ್ತೆ. ಅಧಿಕ ಮಾಸ ಬಂದಾಗ ಒಂದು ತಿಂಗಳು ವೈಶಾಖದಲ್ಲಿ ಚೈತ್ರದಿಂದ ವಿಶೇಷವಾಗಿ ಏನೇನು ಪೂಜೆಗಳು ನಡೆಯುತ್ತವೆ ಇಲ್ಲಿ ದೇವರಿಗೆ ಪಂಚಾಮೃತ ಅಭಿಷೇಕ ಬಂದು ವಿಶೇಷವಾಗಿ ನಡೆಯುತ್ತೆ. ಮತ್ತು ದೇವರಿಗೆ ಇಲ್ಲಿ ಯಾರಿಗಾದರೂ ಈ ಸಂತಾನ ದೋಷ ಇರೋರು, ಮತ್ತು ವಿವಾಹ ದೋಷ ಇರೋರು, ಮತ್ತು ಈ ಬಿಸ್ನೆಸ್ ಮಾಡ್ತಾಯಿದ್ದೀವಿ ನಮಗೆ ಶತ್ರುವಾದ ಇದೆ ತುಂಬ ಅಂತ ಹೇಳೋರು ಇಲ್ಲಿ ಸ್ವಾಮಿ ದರ್ಶನ ಮಾಡೋದ್ರಿಂದ, ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಅಂಥೇಳಿ. ಯಾಕಂದರೆ ಉಗ್ರ ನರಸಿಂಹ ಆಗಿದ್ದರಿಂದ ಶತ್ರು ಸಂಹಾರಕ್ಕೆ ತುಂಬ ವಿಶೇಷವಾದಂಥ ಸ್ಥಳ. ಮತ್ತು ದೇವರಿಗೆ ಯಾರಿಗೆ ವಿವಾಹ ಆಗಿಲ್ಲ ಅವರು ಸ್ವಾಮಿ ಸನ್ನಿಧಾನದಲ್ಲಿ 1 kg ತೊಗರಿಬೇಳೆ, ಕೆಂಪು ವಸ್ತ್ರ, ಕೆಂಪು ಹೂವು, ಮತ್ತು ಒಂದು ಎಲೆ ಅಡಿಕೆ, ಯಥಾಶಕ್ತಿ ದಕ್ಷಿಣೆ, ಮತ್ತು ಒಂದು 2 ಬಾಳೆಹಣ್ಣು, ದೇವ್ರ ದೀಪಕ್ಕೆ 1/2 ಲೀಟ್ರ್ ತಪ್ಪಿದ್ರೆ 1 ಲೀಟ್ರ್ ಎಣ್ಣೆ ಕೊಟ್ಟು ಯಾರು ಪ್ರಾರ್ಥನೆ ಮಾಡಿ ಹೋಗ್ತಾರೆ ಅವ್ರಿಗೆ ಎಷ್ಟೋ ಜನಕ್ಕೆ ನರಸಿಂಹದೇವ್ರ ಕುಜದೋಷಕ್ಕೆ ಮಂಗಳ ಗ್ರಹಕ್ಕೆ ಇದಾಗಿರೋದ್ರಿಂದ ಎಷ್ಟೋ ಜನಕ್ಕೆ ವಿವಾಹ ಯೋಗ ಬಂದಿದೆ ಅಂಥೇಳಿ ತುಂಬ ವಿಶೇಷವಾಗಿ ಅನುಕೂಲ ಆಗಿದೆ.
ಈ ಸ್ವಾಮಿ ತೀರ್ಥ ಸ್ನಾನ ಮಾಡಿಸೋದ್ರಿಂದ ಬಹಳಷ್ಟು ಬದಲಾವಣೆ ಆಗ್ತಾ ಇದೆ. ತಿರುಮಂಜನ ಸೇವೆ ಮಾಡಿಸೋದ್ರಿಂದ ಬಹಳಷ್ಟು ಸಿಗ್ತಾ ಇದೆ ನಮಗೆ ಅಂತ ಭಕ್ತಾದಿಗಳು ಹೇಳ್ತಾರೆ. ಅಂದರೆ ತೀರ್ಥ ಸ್ನಾನ ಬಂದು ಇಲ್ಲಿ ಸ್ವಾಮಿ ವಿಶೇಷತೆ ಏನು ಅಂದರೆ ಅದು ವಿವಾಹ ಆಗದೆ ಇದ್ದವ್ರಿಗೆ, ಸಂತಾನ ಬಲ ಆಗದೆ ಇದ್ದವ್ರಿಗೆ, ಬಿಸ್ನೆಸ್ ಮನ್ಸ್ಗೆ ಅವ್ರು ಏನು ಮಾಡ್ತಾರೆ ಅಂದರೆ ಇಲ್ಲಿ ದೇವರಿಗೆ ಪಂಚಾಮೃತ ಅಭಿಷೇಕ ಇರುತ್ತೆ. ಪಂಚಾಮೃತ ಅಭಿಷೇಕ ಆದಮೇಲೆ ಸ್ವಾಮಿನ ಏನು ಶುದ್ಧಿ ಮಾಡ್ತೀವಿ ಆ ತೀರ್ಥನ ತೊಗೊಂಡು ಬಂದು ಅವರ ಒಂದು ಸ್ನಾನ ಮಾಡಿಸ್ಕೊತಾರೆ. ಆ ಸ್ನಾನ ಮಾಡಿಸೋದ್ರಿಂದ ಅವ್ರೇನು ಮಾಡ್ತಾರೆ ಅಂದರೆ ಒಂದು 3 ಸತಿ ಪ್ರಾರ್ಥನೆ ಮಾಡ್ಕೊತಾರೆ. ಒಂದು 3 ಸತಿ ನೀರು ಹಾಕಿಸ್ಕೊಳ್ತಾರೆ. ನೀರು ಹಾಕಿಸ್ಕೊಂಡು 3ನೇ ಸರಿ ಬಂದು ದೇವರಿಗೆ ಅಭಿಷೇಕ ಮಾಡಿಸ್ಕೊಳ್ತಾರೆ. ಏನಾದರೂ ಅಷ್ಟರೊಳಗಡೆ ಅನುಕೂಲ ಆಗಿರೋರ್ಗೂ ತುಂಬ ಜನ ಇದೆ. ಇಲ್ಲ ಇವಾಗ ನಮಗೆ ಅಷ್ಟೊಂದು ದೇವಸ್ಥಾನದಲ್ಲಿ ಕೊಟ್ಟು ನಮಗೆ ಅಭಿಷೇಕ ಮಾಡಿಸೋ ಶಕ್ತಿ ಇಲ್ಲ ಅಂತ ಹೇಳೋರು ಬರೀ ನೀರು ಹಾಕಿಸ್ಕೊಂಡು ಹೋಗ್ತಾರೆ. ಅವ್ರಿಗೆ ಅನುಕೂಲ ಆದಮೇಲೆ ಬಂದು ಅಭಿಷೇಕ ಮಾಡಿಸ್ತಾರೆ. ಮತ್ತು ಭಕ್ತಾದಿಗಳಿಗೆ ಯಾವುದೇ ಥರದ್ದು ಈ ಥರ ಮಾಡಿಸ್ಲೇಬೇಕು ಅನ್ನೋ ಅಷ್ಟೊಂದು ಮಾಡಿಸ್ಬೇಕು ಅನ್ನೋದೇನು ಇದೇನಿರಲ್ಲ. ಅವರು ಯಥಾಶಕ್ತಿ ಅನುಕೂಲ ಇದ್ದರೆ ಮಾಡಿಸ್ಬೋದು. ಬಂದು ದರ್ಶನ ಮಾಡೋದ್ರಿಂದನೂ ದೋಷಗಳು ಪರಿಹಾರ ಆಗುತ್ತೆ. ನರಸಿಂಹ. ನನ್ನ ಹೆಸರು ಪ್ರಶಾಂತ್ ಅಂತ. ಇಲ್ಲಿ ಪ್ರಧಾನ ಅರ್ಚಕರು ಟಿ ನಾರಾಯಣ ಅಂತ ಹೇಳಿದ್ದಾರೆ. ಅವ್ರ ನಂಬರ್ನ ಇಲ್ಲಿ ಇದರಲ್ಲಿ ಹಾಕ್ಸಿರ್ತೀನಿ. ನೀವೇನಾದರೂ ವಿಶೇಷತೆ ಇದ್ದರೆ ಅವ್ರಿಗೆ ಫೋನ್ ಮಾಡ್ಕೊಂಡು ಬರ್ಬೋದು. ಬೇಕಿದ್ರೆ ಏನಾದರೂ ಡೌಟ್ ಇದ್ದರೆ ಫೋನ್ ಮಾಡಿ. ಗೂಗಲ್ ಮ್ಯಾಪ್ಸಲ್ಲಿ ಕೂಡ ತಮಗೆ ದೇವಸ್ಥಾನದ ಸಮಯ ಇಲ್ಲಿದೆ. ಮತ್ತು ಬೆಳಿಗ್ಗೆ 7:30 ಅಂದರೆ 7:30 8 ಗಂಟೆಯಿಂದ ಮಧ್ಯಾಹ್ನ 12:30 1 ಗಂಟೆವರೆಗೂ ತೆಗೆದಿರುತ್ತೆ. ಶನಿವಾರ, ಭಾನುವಾರ, ಮಂಗಳವಾರ, ಅಮಾವಾಸ್ಯೆ, ಪೌರ್ಣಮಿ, ಸ್ವಾತಿ ನಕ್ಷತ್ರದಲ್ಲಿ 2 ಗಂಟೆವರೆಗೂ ಕೂಡ ದೇವಸ್ಥಾನ ತೆಗೆದಿರುತ್ತೆ. ತಿರ್ಗಾ ಸಂಜೆ 4:15 8 ಗಂಟೆವರೆಗೂ ದೇವಸ್ಥಾನ ತೆಗೆದಿರುತ್ತೆ. ಎಲ್ಲ ಭಕ್ತಾದಿಗಳು ಬಂದು ವಿಶೇಷವಾಗಿ ದರ್ಶನವನ್ನು ಮಾಡ್ಬೋದು. ಇದು ಇಲ್ಲಿ ವಿಶೇಷತೆ. ಶ್ರೀ ವೈಷ್ಣವ ಸಮಾಗಮ. ಶ್ರೀಮತೆ ರಾಮ